ಯುಪಿಐ ಪಾವತಿಗೆ ಯಾವುದೇ ಶುಲ್ಕ ಇಲ್ಲ. ವ್ಯಾಪಾರಿಗಳಿಗೂ ಬಹುತೇಕ ವಹಿವಾಟು ಉಚಿತ ಅಂತ ಹೇಳಲಾಗ್ತಾ ಇದೆ. ಯುಪಿಐ ಪಾವತಿಗೆ ಯಾವುದೇ ಶುಲ್ಕ ಇಲ್ಲ. ವ್ಯಾಪಾರಿಗಳಿಗೂ ಬಹುತೇಕ ವಹಿವಾಟು ಉಚಿತ. ಯುಪಿಐ ವಹಿವಾಟು ಮೇಲೆ ಶುಲ್ಕ ಎಂಬ ಆತಂಕ ಇದೀಗ ದೂರ ಆಗಿದೆ. ಯುಪಿಐ ಪಾವತಿಗೆ ಶುಲ್ಕ ವಿವಾದಕ್ಕೆ ಕೇಂದ್ರದಿಂದ ತೆರೆ ಎಳೆಯಲಾಗಿದೆ. ಯುಪಿಐ ಪಾವತಿಗೆ ಯಾವುದೇ ಶುಲ್ಕ ಇಲ್ಲ ಅಂತ ಈಗ ಕೇಂದ್ರ ಸರ್ಕಾರ ಖಚಿತಪಡಿಸಿರುವಂಥದ್ದು. ಈ 2 ದಿನಗಳ ಹಿಂದೆ 2,000ಕ್ಕಿಂತ ಹೆಚ್ಚು ಅಮೌಂಟ್ ಪೇ ಮಾಡಿದ್ರೆ ಶುಲ್ಕ ಇರುತ್ತೆ ಅಂತ ಕೂಡ ಹೇಳಲಾಗ್ತಾ ಇತ್ತು. ಆದರೆ ಇದೀಗ ಯಾವುದೇ ವಹಿವಾಟು ಮೇಲೆ ಶುಲ್ಕ ಇರುವುದಿಲ್ಲ ಅಂತ ಇದೀಗ ಕೇಂದ್ರ ಸರ್ಕಾರ ಖಚಿತಪಡಿಸಿರುವಂಥದ್ದು. ಒಂದು ರೀತಿಯಾಗಿ ಒಂದಿಷ್ಟು ಆತಂಕಗಳಿತ್ತು, ಅದು ಕೂಡ ಈಗ ದೂರ ಆಗಿರುವಂಥದ್ದು. ಯುಪಿಐ ಮೂಲಕ ಪಾವತಿ ಮಾಡುವ ಕೋಟ್ಯಾಂತರ ಜನರಿಗೆ ಕೇಂದ್ರ ಸರ್ಕಾರ ಪ್ರಮುಖ ಸ್ಪಷ್ಟೀಕರಣ ನೀಡಿರುವಂಥದ್ದು. ಯುಪಿಐ ಬಳಕೆದಾರರಿಗೆ ಯಾವುದೇ ವಹಿವಾಟುಗಳಿಗೆ ಶುಲ್ಕ ವಿಧಿಸಲಾಗುವುದಿಲ್ಲ ಅಂತ ಸರ್ಕಾರ ಇಲ್ಲಿ ಸ್ಪಷ್ಟವಾಗಿ ಹೇಳಿರುವಂಥದ್ದು. ಹಾಗಾಗಿ ಒಂದಿಷ್ಟು ಗೊಂದಲ ಇದ್ದವರಿಗೆ ಸ್ಪಷ್ಟನೆ ಸಿಕ್ಕಿರುವಂತಹದ್ದು. ಇದರರ್ಥ ದೈನಂದಿನ ದಿನದ ಶಾಪಿಂಗ್ ಇರ್ಬೋದು, ಬಿಲ್ ಪಾವತಿಗಳಿರ್ಬೋದು, ಆನ್ಲೈನ್ ಶಾಪಿಂಗ್ ಅಥವಾ ವ್ಯಕ್ತಿಗಳಿಗೆ ಹಣವನ್ನು ಕಳಿಸಲು ಯುಪಿಐ ಬಳಸುವ ಗ್ರಾಹಕರಿಗೆ ಯಾವುದೇ ಹೆಚ್ಚುವರಿ ಶುಲ್ಕ ವಿಧಿಸಲಾಗುವುದಿಲ್ಲ ಅಂತ ಸರ್ಕಾರ ತಿಳಿಸಿರುವಂಥದ್ದು. ಪಾವತಿ ಮತ್ತು ವಸಾಹತು ವ್ಯವಸ್ಥೆಗಳ ಕಾಯ್ದೆಗೆ ತಿದ್ದುಪಡಿಯ ಕುರಿತು ನಡೆದಿರುವ ಚರ್ಚೆಗಳ ನಡುವೆ ಸರ್ಕಾರ ಇದೀಗ ಸ್ಪಷ್ಟೀಕರಣ ನೀಡಿದೆ. ಈಗ ಸರ್ಕಾರದ ಪ್ರಕಾರ ಈ ತಿದ್ದುಪಡಿಯು ಸಾಮಾನ್ಯ ಬಳಕೆದಾರರ ಮೇಲೆ ಯುಪಿಐ ಶುಲ್ಕಗಳನ್ನು ವಿಧಿಸುವ ಹೆಜ್ಜೆ ಇಲ್ಲ ಅಂತ ಈಗ ಸ್ಪಷ್ಟನೆ ಕೊಟ್ಟಿದೆ ಕೇಂದ್ರ ಸರ್ಕಾರ.